ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ತ್ರಿವಿಕಾ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತು ವಿಡಿಯೋ ಮಾಡೋಕ್ಕೆ ಕಾರಣ ಏನಂತಂದರೆ, ಸೊ ನಾವು ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ವಿ ನನ್ನ ಮಗಳದು ಆಧಾರ್ ಕಾರ್ಡ್ ಮಾಡಿಸ್ಬೇಕು ಅಂತ. 1 ಮಂತ್ನಿಂದ ಅಂದ್ಕೊಳ್ತಾ ಇದ್ವಿ. ಆಧಾರ್ ಕಾರ್ಡ್ ಆಗ್ತಾನೇ ಇರಲಿಲ್ಲ ನಮ್ಮದು. ಬರೀ ಓಡಾಡೋದೇ ಆಗಿತ್ತು, ಹೋಗೋದು ಬರೋದು ಇದೇ ಆಗಿತ್ತು. ಕಾರಣ ಏನು ಅಂತಂದರೆ, ಏನಾದರೂ ಒಂದು ಪ್ರಾಬ್ಲಮ್ಸ್ ಹೇಳೋರು ವಾಪಸ್ ಕಳಿಸ್ಬಿಡೋರು, ಸೊ ಆಧಾರ್ ಕಾರ್ಡ್ ಮಾಡ್ಸೋಕ್ಕೆ ಆಗ್ತಾ ಇರಲಿಲ್ಲ. ಸೊ ನಮ್ಮದಂತೂ ತಲೆನೇ ಕೆಟ್ಟೋಗಿತ್ತು, ಆಧಾರ್ ಕಾರ್ಡ್ ಆಗುತ್ತೋ ಇಲ್ವೋ ನನ್ನ ಮಗಳದು ಅಂತ. ಸೊ ಫೈನಲಿ ನಾವು ಅಂದ್ಕೊಂಡಿದ್ವಿ ಹೋಗಿ ಕರ್ನಾಟಕದಲ್ಲೇ ಮೈಸೂರಲ್ಲೇ ಮಾಡಿಸ್ಕೊಬಿಡೋಣ ಅಂತ. ಸೊ ಫೈನಲಿ ಏನಾಯಿತು, ನಾವೆಲ್ಲ ಕಡೆ ಓಡಾಡಿದ್ವಿ. ಆಮೇಲೆ ಏನಾಯಿತು, ಸಾಕಾಗೋಯ್ತು ಕೊನೆಗೆ. ಆನ್ಲೈನ್ ಮಾಡ್ಸೋಕ್ಕಾಗಲಿಲ್ಲ ನಮಗೆ. ಸೊ ಹಾಗಾಗಿ ನಾವೇನು ಮಾಡಿದ್ವಿ, ಪೋಸ್ಟ್ ಆಫೀಸಲ್ಲಿ ಒಂದು ಸಲ ಟ್ರೈ ಮಾಡೋಣ ಅಂತೇಳ್ಬಿಟ್ಟು ಪೋಸ್ಟ್ ಆಫೀಸಲ್ಲಿ ಹೋದ್ವಿ. ಸೊ ಪೋಸ್ಟ್ ಆಫೀಸಲ್ಲಿ ಹೋದಾಗ ಅವ್ರು ಹೇಳಿದ್ರು, ನೀವು ಬೆಳಿಗ್ಗೆನೇ ಬರಬೇಕು, ಬರೀ 15 ಮೆಂಬರ್ಸ್ಗೆ ಮಾತ್ರ ನಾವು ಟೋಕನ್ ಕೊಡ್ತೀವಿ, ಆ 15 ಮೆಂಬರ್ಸ್ಗೆ ಮಾತ್ರ ಸಿಗೋದು ಆಧಾರ್ ಕಾರ್ಡ್ ಮಾಡ್ಸೋಕ್ಕಾಗೋದು. ಎವ್ರಿ ಡೇ ಸ್ಟಾರ್ಟ್ ಆಗುತ್ತೆ ಅದು, ಎವ್ರಿ ಡೇ 8 to 9 ಒಳಗಡೆ ಬರಬೇಕು. ಸೊ ಬಂದು ಟೋಕನ್ ತೊಗೋಬೇಕು, ಲೈನಲ್ಲಿ ನಿಂತ್ಕೋಬೇಕು. 15 ಮೆಂಬರ್ಸ್ಗೆ ಮಾತ್ರ ಆಧಾರ್ ಕಾರ್ಡು ಆಗುತ್ತೆ ಅಷ್ಟೇ. ಸೊ ಹಾಗಾಗಿ ನಾವೇನು ಮಾಡಿದ್ವಿ, ನನ್ನ ಹಸ್ಬೆಂಡ್ ಬೆಳಗ್ಗೆ ಇವತ್ತು ಸಾಟರ್ಡೆ ಆಗಿರೋದ್ರಿಂದ ಬೇಗ ಎದ್ದು ಹೋದರು. 8 ಗಂಟೆಗೆ ಹೋಗಿ ಟೋಕನ್ ತೊಗೊಂಡು ಲೈನಲ್ಲಿ ನಿಂತಿದ್ರು. ಸೊ ನಾವು 9 ಗಂಟೆಗೆ ನಾವು ಹೋದ್ವಿ. ಸೊ ಆಧಾರ್ ಕಾರ್ಡು ಆಗುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ಟೋಕನ್ ತೊಗೊಂಡು ನಾವು ಆಧಾರ್ ಕಾರ್ಡ್ ಮಾಡ್ಸೋಕ್ಕೆ ರೆಡಿ ಆದ್ವಿ. ಸೊ ಜಾಸ್ತಿ ಏನು ನಮಗೆ ರಿಸ್ಟ್ರಿಕ್ಷನ್ಸ್ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಹೋದ್ವಿ. ಆಧಾರ್ ಕಾರ್ಡ್ಗೆಲ್ಲನೂ ನಮ್ಮದು ಏನು ಜಾಸ್ತಿ ಏನು ನಮಗೆ ಎನ್ಕ್ವೈರಿ ಮಾಡಲಿಲ್ಲ. ಅವರು ಜಸ್ಟ್ ಫಾದರ್ದು ಆಧಾರ್ ಕಾರ್ಡು ಮತ್ತು ಬೇಬಿದು ಬರ್ತ್ ಸರ್ಟಿಫಿಕೇಟ್ ಎರಡೇ ನೀಡಿದ್ದು. ಸೊ ಅದನ್ನು ನಾವು ತೋರಿಸಿದ್ವಿ. ಅವರು ತಕ್ಷಣಕ್ಕೆ ಬೇಬಿ ಫೋಟೋ ತೊಗೊಂಡ್ರು ಅವ್ರದ್ದೇನು ಡೀಟೇಲ್ಸ್ ಇದೆ ಎಲ್ಲನೂ ಡೀಟೇಲ್ಸ್ ಹಾಕಿ, ಸೊ ಆಧಾರ್ ಕಾರ್ಡ್ ಫೈನಲಿ ನಮ್ಮದು ಆಗೋಯ್ತು. ಸೊ ಅದಕ್ಕೆ ಈಗ ಬರೋದನ್ನ ವೆಯ್ಟ್ ಮಾಡ್ತಾಯಿದ್ವಿ. ಒಂದು 15 days ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಇಷ್ಟು ದಿನ ವೆಯ್ಟ್ ಮಾಡಿದ್ದಕ್ಕೆ ನಮಗೆ ಇಷ್ಟು ದಿನದ ಮೇಲೆ ಇವತ್ತು ಆಗ್ತಾಯಿದೆ ಆಧಾರ್ ಕಾರ್ಡು. ಸೊ ಇಷ್ಟು ದಿನ ಏನು ಸಫರ್ ಮಾಡಿದ್ವಲ್ಲ, ನಾವು ಸಫರ್ ಮಾಡಿರುವಂಥದ್ದು ನೀವು ಸಫರ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡ್ತಾ ಇರುವಂಥದ್ದು ಅಷ್ಟೇ. ಏನಂತಂದರೆ, ಯಾರಾದರೂ ಅಕಸ್ಮಾತ್ ನೀವು ನಮ್ಮ ಥರ ಏನಾದ್ರೂ ನ್ಯೂ ಬಾರ್ನ್ ಬೇಬಿ ಇದ್ದು ಗರ್ಲ್ ಬೇಬಿ ಏನಾದರೂ ಇದ್ದರೆ, ಸೊ ನೀವು ಯಾವುದೇ ಕಾರಣಕ್ಕೂ ಆನ್ಲೈನ್ ಥ್ರೂ ಹೋಗಲೇಬೇಡಿ. ಏನಾದರೂ ತೊಂದರೆಗಳನ್ನ ಹೇಳಿ ಅದನ್ನ ಕ್ಯಾನ್ಸಲ್ ಮಾಡ್ತಾರೆ ಹೊರತು ಆಧಾರ್ ಕಾರ್ಡನ್ನ ಮಾಡಿಸಲ್ಲ. ಮುಂಬೈಯಲ್ಲಿ, ಸೊ ನಮ್ಮ ಕರ್ನಾಟಕದಲ್ಲಿ ಬೇಗ ಆಗಿಬಿಡುತ್ತೆ. ಮುಂಬೈಯಲ್ಲಿ ಆಲ್ಮೋಸ್ಟು ತುಂಬ ರಿಸ್ಟ್ರಿಕ್ಷನ್ಸ್ ಜಾಸ್ತಿ ಇದೆ. ಸೊ ಬೆಸ್ಟ್ ನೀವು ನಿಯರ್ ಬೈ ಯಾವುದಾದ್ರೂ ಪೋಸ್ಟ್ ಆಫೀಸ್ ಇದ್ದರೆ, ನ್ಯೂ ಬಾರ್ನ್ ಬೇಬಿಗೆ ಆಧಾರ್ ಕಾರ್ಡ್ ಮಾಡಿಸ್ತಿದ್ರೆ, ಸೊ ನಿಯರ್ ಬೈ ಪೋಸ್ಟ್ ಆಫೀಸ್ಗೆ ಹೋಗಿ ಅಂತ ನಾನು ಸಜೆಷನ್ ಕೊಡ್ತೀನಿ ಅಷ್ಟೇ. ಮತ್ತು ಅದಾದಮೇಲೆ ನಮಗೆ ಆಧಾರ್ ಕಾರ್ಡ್ ಮಾಡ್ಸೋಕ್ಕೆ ಕಾರಣ ಏನು ಅಂತಂದರೆ, ನಾವು ಸುಕನ್ಯಾ ಸಮೃದ್ಧಿ ಯೋಜನೆ ಮಾಡಿಸ್ಬೇಕಾಗಿತ್ತು. ಸೊ ಹಾಗಾಗಿ ನಾವು ತುಂಬ ದಿನದಿಂದ ಆಧಾರ್ ಕಾರ್ಡ್ ಬೇಗ ಆಗಲಿ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಆಗಲಿ, ಬೇಗ ಆದಷ್ಟು ನಮಗೂ ಹೆಲ್ಪ್ ಆಗುತ್ತೆ. ಸೊ ಬೇಗ ನಾವು ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಅಮೌಂಟ್ ಹಾಕ್ಬೋದು ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ. ಸೊ ಅದು ಇವತ್ತು ಕೂಡ ಬಂದಿದೆ. ಸೊ ಇವತ್ತು ನಮ್ಮ ಸುಕನ್ಯಾ ಸಮೃದ್ಧಿ ಯೋಜನೆಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಡೀಟೇಲ್ಸ್ ಕೇಳ್ಕೊಂಬಂದ್ವಿ. ಸೊ ನೀವು ಯಾರಾದರೂ ಸುಕನ್ಯಾ ಸಮೃದ್ಧಿ ಯೋಜನೆಗೆ ಮಾಡಿಸ್ಬೇಕು ಅಂತ ಯಾರಾದರೂ ಅಂದ್ಕೊಂಡಿದ್ರೆ, ಸೊ ಅವ್ರಿಗೆ ಇದು ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ಯಾರಾದರೂ ಈಗ ಹುಟ್ಟಿರೋಂಥ ಹೆಣ್ಮಗು ಯಾರಾದರೂ ಇದ್ದರೆ ಸುಕನ್ಯಾ ಸಮೃದ್ಧಿ ಯೋಜನೆ ಹಾಕಿದ್ರೆ ನಿಮಗೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಯಾಕಂತಂದರೆ ಮುಂದೆ ಈಗ ನೋಡ್ಬೋದು ನೀವು ಸ್ಕೂಲ್ ಫೀಸ್ ಎಲ್ಲ ಜಾಸ್ತಿ ಆಗ್ತಾಯಿದೆ. ನೆಕ್ಸ್ಟು ನೀವು ಏನಾದರೂ ಮಗು ದೊಡ್ಡದಾದ್ಮೇಲೆ ಹೈಯರ್ ಎಜುಕೇಷನ್ ಮಾಡಿಸ್ತೀನಿ ಅಂತಂದಾಗ ಆವಾಗ ನಿಮಗೆ ಹೆಲ್ಪ್ ಆಗುತ್ತೆ. ಸುಕನ್ಯಾ ಸಮೃದ್ಧಿ ಯೋಜನೆ ಏನು ಅಮೌಂಟ್ ಇದೆಯಲ್ಲ, ಅದು ಮುಂದೆ 18 years ಆದಮೇಲೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ ಅಷ್ಟೇ. ಇದ್ರ ಬಗ್ಗೆ ಏನು ಡೀಟೇಲ್ಸ್ ಇದೆಯಲ್ಲ, ಆ ಡೀಟೇಲ್ಸ್ನ ನನ್ನ ಹಸ್ಬೆಂಡ್ ಕೊಡ್ತಾರೆ. ಸೊ ನಾನು ತುಂಬ ದಿನ ವೆಯ್ಟ್ ಮಾಡ್ತಾಯಿದ್ದೆ ನನ್ನ ಹಸ್ಬೆಂಡ್ ಜೊತೆ ವೀಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಅವ್ರು ನನಗೆ ಸಿಗ್ತಾನೆ ಇರಲಿಲ್ಲ. ಇವತ್ತು ಫ್ರೀ ಮಾಡ್ಕೊಂಡು ಕರ್ಕೊಂಬಂದಿದ್ದೀನಿ, ಅವ್ರ ಜೊತೆ ವೀಡಿಯೋ ಮಾಡ್ತಾಯಿದ್ದೀನಿ ಇವತ್ತು. ಫೈನಲಿ ನನ್ನ ಹಸ್ಬೆಂಡ್ ಬಂದಿದ್ದಾರೆ ಇವತ್ತು ವ್ಲಾಗಿಂಗ್ ಮಾಡೋದಕ್ಕೆ ಫಸ್ಟ್ ಟೈಮು. ಸೊ ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ ಅವರು ಇವತ್ತು ಎಕ್ಸ್ಪ್ಲೈನ್ ಮಾಡ್ತಾರೆ. ನಾನು ಕೂಡ ಕೇಳಿದ್ದೀನಿ. ಸೊ ಆದರೆ ನಾನು ವಿಡಿಯೋ ಮಾಡ್ತಾ ಇದ್ದಿದ್ದ ಕಾರಣಕ್ಕೋಸ್ಕರ ನಾನು ಅಷ್ಟು ಕೇಳಿಸ್ಕೊಳಕ್ಕಾಗಲಿಲ್ಲ ಕ್ಲಿಯರಾಗಿ. ಸೊ ಹಾಗಾಗಿ ಅವರು ಚೆನ್ನಾಗಿ ಕೇಳಿಸ್ಕೊಂಡಿದ್ದಾರೆ, ಅವ್ರು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಹಾಯ್ ಫ್ರೆಂಡ್ಸ್, ಇನ್ನೊಂದೇನು ಇಶ್ಯೂ ಅಂತಂದರೆ, ಇವ್ರಿಗೆ ಜಾಸ್ತಿ ಕನ್ನಡ ಬರೋದಿಲ್ಲ, ಸ್ವಲ್ಪ ಕನ್ನಡ ಬರುತ್ತೆ. ಸೊ ಅದಕ್ಕೆ ಅವರು ಏನಂದರೆ ಅನ್ಕಂಫರ್ಟಬಲ್ ಆಗಿದ್ದಾರೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ.
ಸೊ ಅಕಸ್ಮಾತ್ ಏನಾದರೂ ಕನ್ನಡ ಮಾತಾಡೋದ್ರಲ್ಲಿ ಅವ್ರಿಗೇನಾದರೂ ಇಶ್ಯೂ ಆಯಿತು ಅಂತಂದರೆ ಪ್ಲೀಸ್ ತಪ್ಪು ತಿಳ್ಕೊಬೇಡಿ. ಸ್ವಲ್ಪ ಕನ್ನಡ ಬರುತ್ತೆ ಅವ್ರಿಗೆ, ಅರ್ಥ ಪೂರ್ತಿ ಕಂಪ್ಲೀಟಾಗಿ ಅರ್ಥ ಆಗುತ್ತೆ, ಬಟ್ ಮಾತಾಡೋಕ್ಕೆ ಸ್ವಲ್ಪ ಬರುತ್ತೆ. ಸೊ ಇದರಲ್ಲಿ ಏನಾದರೂ ಮಿಸ್ಟೇಕ್ ಆಯಿತು ಅಂತಂದರೆ ಯಾರೂ ತಪ್ಪು ತಿಳ್ಕೊಬೇಡಿ. ಸೊ ಅವ್ರಿಗೆ ಕಲಿತಾ ಇದ್ದಾರೆ. ಹಲೋ, ನಾ ವೀರೇಶ್ ಕವಿತಾ ಹಸ್ಬೆಂಡ್. ಶಾರ್ಟ್ನಾಗ ಸುಕನ್ಯಾ ಸಮೃದ್ಧಿ ಯೋಜನಾ ಏನೈತಿ ಅದು ನಿಮಗೆ ತಿಳಿಸ್ತೀನಿ. ಸ್ವಲ್ಪ ಇನ್ಫಾರ್ಮೇಷನ್ ರಾಂಗ್ ಇದ್ದರೆ ನೀವು ಅಡ್ಜಸ್ಟ್ ಮಾಡ್ಕೋಬೋದು, ಆರ್ ಎಲ್ಸ್ ನೀವು ಯು ಕ್ಯಾನ್ ಟೇಕ್ ಮೋರ್ ಇನ್ಫಾರ್ಮೇಷನ್ ಫ್ರಮ್ ಡಿಫ್ರೆಂಟ್ ಸೈಟ್ಸ್ ಆ್ಯಸ್ ವೆಲ್. ಓಕೆ, ಏನಂತಂದರೆ ನಮಗೆ ಕಂಪ್ಲೀಟಾಗಿ ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ ಏನಂತಂದರೆ ನಮಗೆ ಕಂಪ್ಲೀಟ್ ಡೀಟೇಲಾಗಿ ಗೊತ್ತಿಲ್ಲ. ಸೊ ಏನಂತಂದರೆ ನಮಗೇನು ಪೋಸ್ಟ್ ಆಫೀಸ್ ಅವರು ಹೇಳಿದ್ದಾರೆ ಅದನ್ನು ಮಾತ್ರ ನಾವು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಇದರಲ್ಲಿ ಏನಾದರೂ ನಿಮಗೆ ಜಾಸ್ತಿ ಏನಾದರೂ ಗೊತ್ತಿತ್ತು ಅಂತಂದರೆ ನೀವು ಕೂಡ ಕಾಮೆಂಟ್ ಮೂಲಕ ನನಗೆ ತಿಳಿಸ್ಕೊಡ್ಬೋದು. ನಮಗೆ ಎಷ್ಟು ಗೊತ್ತಿದೆ ನಾನು ಅಷ್ಟನ್ನು ಮಾತ್ರ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಂ, ಸೊ ಇದು ಸಿಂಪಲ್ನಾಗಿ ಹೇಳ್ತೀನಿ. ಇದು ಪೋಸ್ಟ್ ಆಫೀಸ್ನಾಗ ಸ್ಕೀಮ್ಸ್ ಚಲೋ ಇರ್ತೈತಿ ಕಂಪೇರ್ಡ್ ಟು ಬ್ಯಾಂಕ್ಸ್, ಬಿಕಾಸ್ ಬ್ಯಾಂಕ್ಸ್ ಚಾರ್ಜಸ್ ಹೈ ಆ್ಯಂಡ್ ಪೋಸ್ಟ್ ಆಫೀಸ್ ಚಾರ್ಜಸ್ ಆರ್ ನಿಲ್. ಸೊ ಬೆಟರ್ ನೀವು ಪೋಸ್ಟ್ ಆಫೀಸ್ ಪ್ರಿಫರ್ ಮಾಡಬೇಕು. ಇದು ಸ್ಟಾರ್ಟ್ ಮಾಡಿದ್ರೆ ಸುಕನ್ಯಾ ಸಮೃದ್ಧಿ ಯೋಜನಾ ಸ್ಪೆಸಿಫಿಕ್ಲಿ ಫಾರ್ ಗರ್ಲ್ಸ್ ಅಪ್ ಟು 18 years ನೀವು ತುಂಬೋದು ಮನಿ. ಆಫ್ಟರ್ ದ್ಯಾಟ್ ಏಜ್ ಆಫ್ 22 ಅವ್ರ ಹುಡುಗಿಗೆ ಇದು ಸಿಗ್ತೈತಿ, ಮೆಚುರಿಟಿ ಅಮೌಂಟ್ ಸಿಗ್ತೈತಿ. ಅದು ನೀವು ಪೋಸ್ಟ್ ಇಂಜಿನಿಯರಿಂಗ್, ಪೋಸ್ಟ್ ಗ್ರ್ಯಾಜುಯೇಷನ್, ಡಿಪ್ಲೊಮಾದೆಲ್ಲ ನಿಮಗೆ ಆರ್ಎಲ್ಸ್ ಮದುವೆ ವಗೇರೆ ಸೇವಿಂಗ್ಸ್ ಆಗ್ತೈತಿ. ಅದಕ್ಕೆ ಅದು ಚಲೋ ಇರ್ತೈತಿ. ಮತ್ತು ಇಂಟ್ರೆಸ್ಟ್ ರೇಟನ್ನು ಕೂಡ ಚಲೋ ಇರ್ತೈತಿ. ಆಲ್ಮೋಸ್ಟ್ 8.8% ಇಂಟ್ರೆಸ್ಟ್ ರೇಟ್ ಐತಿ ಫಾರ್ ದಿ ಪ್ರೀಮಿಯಮ್ಸ್ ದ್ಯಾಟ್ ಯು ಆರ್ ಪೇಯಿಂಗ್. ಸೊ ಸುಕನ್ಯಾ ಸಮೃದ್ಧಿ ಯೋಜನಾ ಫಾರ್ ಗರ್ಲ್ಸ್ ಇಸ್ ಅ ಗುಡ್ ಸ್ಕೀಮ್, ಗೌರ್ಮೆಂಟ್ ಸ್ಕೀಮ್. 15 years ಪಾಲಿಸಿ ಇರ್ತೈತಿ. ಫಾರ್ ಎಕ್ಸಾಂಪಲ್, ಪ್ರತಿ ತಿಂಗಳ ನೀವು 500 ಆರ್ ₹1,000 ಇನ್ವೆಸ್ಟ್ ಮಾಡಿದಂದರೆ ಅಂದರೆ ನಿಮ್ಮ ಮೇಲೆ ಡಿಪೆಂಡ್, ಅದು ನೀವು ಎಷ್ಟು ಕಟ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಮಿನಿಮಮ್ ಸ್ಟಾರ್ಟಿಂಗ್ 500 ಕಟ್ಕೊಂಡು ಹೋಗ್ಬೋದು. 500 1 lakhವರೆಗೂ ಕೂಡ ಕಟ್ಕೋಬೋದು. ನಿಮ್ಮ ಇಷ್ಟ, ಅದು ನಿಮ್ಗೆ ಎಷ್ಟು ಕಂಫರ್ಟಬಲ್ ಆಗುತ್ತೆ ಅಷ್ಟರಿಂದ ಕಟ್ಕೊಂಡು ಹೋಗ್ಬೋದು. ಸೊ ಅದು 1000 into 12 months ಇದು 12,000 ಆಗ್ತೈತಿ. into 15 years. For 15 years you need to pay. That's total around comes to 1,80,000. And after 15 years the policy आपको इन्वेस्ट नहीं करना होता है, यू डोंट हैव टू इन्वेस्ट. फॉर 6 years द अमाउंट विल बी फ्रीज एंड आफ्टर दैट 22 ಏಜ್ ಆಫ್ 22 ಪಾಲಿಸಿ ಹೋಲ್ಡರ್ಗೆ ಅಮೌಂಟ್ ಅದಕ್ಕೆ ಮ್ಯಾಚುರಿಟಿನಾಗ ಸಿಗ್ತೈತಿ. ಅದ್ರಾಗೆ ಇಫ್ ಸಪೋಸ್ ಎನಿ ಎಮರ್ಜೆನ್ಸಿ ಬಂತಂದ್ರೆ ಯು ಕ್ಯಾನ್ ಆಲ್ಸೋ ವಿಡ್ರಾ ದಿ ಅಮೌಂಟ್, ಬಟ್ ಉಸ್ಕೆ ಬಿ ಅದ್ರಾಗೆ ಕಂಡೀಷನ್ ಇರ್ತೈತಿ. ಆಫ್ಟರ್ 18 years you have the eligibility to withdraw 50% of amount or else cash or else whatever it is. ಸೊ ಫಾರ್ ಎಕ್ಸಾಂಪಲ್ 1,000 rupees ನೀವು ಪ್ರತಿ ತಿಂಗಳ ಪೇ ಮಾಡಿದ್ರೆ 12 monthsಗೆ 12,000 ಆಗ್ತೈತಿ. ಇಂಟು 15 years ನೀವು ಮಾಡಿದ್ರೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಟೋಟಲ್ 15 yearsಗೆ 1,80,000 ಆಗ್ತೈತಿ. ಸೊ 1,80,000ಗೆ ಇಫ್ 8.8% ಇಂಟ್ರೆಸ್ಟ್ ರೇಟ್ ನೀವು ಮಾಡಿದ್ರೆ 5,25,000 ಆಲ್ಮೋಸ್ಟ್ ಮೆಚುರಿಟಿ ಅಮೌಂಟ್ ಇರ್ತೈತಿ. ಮತ್ತು ಅದೇ ಅಮೌಂಟ್ ನೀವು ಫುಲ್ ಫ್ಯೂಚರ್ ಎಜುಕೇಷನ್ಗೆ ಆರ್ ಎಲ್ಸ್ ಫ್ಯೂಚರ್ ಎನಿ ಪೋಸ್ಟ್ ಗ್ರ್ಯಾಜುಯೇಷನ್ ಆದ್ರಿ ಆಲ್ಸ್ ಮದುವೆಗೋಸ್ಕರ ಅದೆಲ್ಲ ಸೇವಿಂಗ್ಸ್ ಮಾಡ್ತಾರೆ. ಗೋಲ್ಡ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಅದು ತುಂಬ ಒಳ್ಳೆಯದೈತಿ. ಮತ್ತು ಇಂಟ್ರೆಸ್ಟ್ ರೇಟ್ ಆಲ್ಮೋಸ್ಟ್ 8.2% ಇಸ್ ಗುಡ್ ಕಂಪೇರ್ಡ್ ಟು ಅದರ್ ಸೇವಿಂಗ್ ಅಕೌಂಟ್ಸ್. ಇದರಲ್ಲಿ ಏನಂದರೆ 15 yearsವರೆಗೂ ನಾವು ಕಟ್ಟಬೇಕಾಗುತ್ತೆ. ಆಫ್ಟರ್ 6 years ಇಂಟ್ರೆಸ್ಟ್ ಸೇರಿಸಿ ಅದೇ ಕೊಡುತ್ತೆ. ಮತ್ತು ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್ ಏನಂತ ಹಸ್ಬೆಂಡ್ ವೈಫ್ ಯಾರು ಮದರ್ ಫಾದರ್ಸ್ ಆಧಾರ್ ಕಾರ್ಡ್ ಬೇಕು, ಪ್ಯಾನ್ ಕಾರ್ಡ್ ಬೇಕು, ಮತ್ತು 2 photos ಅದು ಬೇಸಿಕ್ ನೆಸೆಸಿಟಿ ಇರ್ತೈತಿ. ಆ್ಯಂಡ್ ಚೈಲ್ಡ್ ಆಧಾರ್ ಕಾರ್ಡ್ ಬೇಕು ಮತ್ತು ಬರ್ತ್ ಸರ್ಟಿಫಿಕೇಟ್ ಬೇಕು, ಅದು ಕಂಪಲ್ಸರಿ ಐತಿ. ಅದಕ್ಕೋಸ್ಕರ ನಾವು ಇಷ್ಟೆಲ್ಲ ಆಧಾರ್ ಕಾರ್ಡ್ ಇಸ್ ಕಂಪಲ್ಸರಿ ಫಾರ್ ಆಲ್ ಡಾಕ್ಯುಮೆಂಟ್ಸ್. ಈವನ್ ಇಫ್ ಯು ಹ್ಯಾವ್ ಟು ಓಪನ್ ಅಕೌಂಟ್, simple account, or else you have to open a Sukanya Samruddhi Yojana schemes, or else any government schemes, or else passport vagere. If suppose you have to take a passport for your child, so for that also Aadhaar card is mandatory. Or else if suppose you have to travel by plane, domestic within the state, interstates, for that also Aadhaar card is compulsory. ಅದಕ್ಕೋಸ್ಕರ ನಾವು ಆಧಾರ್ ಕಾರ್ಡ್ಗೆ ಇಷ್ಟು ಮೆಹನತ್ ಮಾಡಕತ್ತೀವಿ. ಫೈನಲಿ ಅದು ಎನ್ರೋಲ್ಮೆಂಟ್ ಆಗೈತಿ ಇವತ್ತು. ಹೋಪ್ಫುಲಿ ಅದು 1 to 2 days ಆನ್ಲೈನ್ ಐ ಗೆಸ್ ಅದು ಡಾಕ್ಯುಮೆಂಟ್ ಡೌನ್ಲೋಡ್ ಮಾಡ್ತಾರೆ, ತಾಕಿ ನಾವು ಐ ಕ್ಯಾನ್ ಯೂಸ್ ಇಟ್ ಎನಿ ಟೈಮ್ ಎನಿವೇರ್. ದ್ಯಾಟ್ಸ್ ಇಟ್ ಕವಿತಾ. ಇದಾಗಿತ್ತು ನಮ್ಮ ಇನ್ಫಾರ್ಮೇಷನ್ನು ಇವತ್ತಿಂದು. ಸೊ ಈ ಇನ್ಫಾರ್ಮೇಷನ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇದರಲ್ಲಿ ಏನಾದರೂ ಸ್ವಲ್ಪ ಮಿಸ್ಟೇಕ್ ಏನಾದರೂ ಇತ್ತು ಅಂತಂದರೆ, ನಿಮಗೇನಾದರೂ ಈ ಇನ್ಫಾರ್ಮೇಷನ್ ನಮಗಿಂತನೂ ಜಾಸ್ತಿ ಗೊತ್ತಿದ್ದರೆ ನೀವು ಕೂಡ ಕಾಮೆಂಟ್ ಮೂಲಕ ನಮಗೆ ತಿಳಿಸ್ಬೋದು, ನಮಗೂ ಕೂಡ ಹೆಲ್ಪ್ ಆಗುತ್ತೆ. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.